सप्ताश्वरतमारुण्डं कश्यपात्मजं देवं श्वेतपद्मधरं देवं त्वं सूर्यं प्रणमाम्यहम्। ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾಗದ ಘೋರ ಸಂದೇಹ ಓಂ ಸೂರ್ಯದೇವಾಯ ನಮಃ. ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು. ಅಮ್ಮ, ಕುಂತಿ ಎಂದರೆ ನನ್ನ ಎತ್ತ ತಾಯಿ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವೇ ಲಭಿಸಿತಮ್ಮ, ಬಯಸಿದ ದರ್ಶನವೇ ಲಭಿಸಿತಮ್ಮ. ಬಯಸಿದ ದರ್ಶನವೇ ಲಭಿಸಿತಮ್ಮ, ದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರೆ ಕುವರನ ಪೊರೆದೆ, ಕರುಣೆಯ ತೋರೆ ಕುವರನ ಪೊರೆದೆ, ಎಂದಿಗೆ ಈ ಋಣವ ತೀರಿಸಲೇನ, ಎಂದಿಗೆ ಈ ಋಣವ ತೀರಿಸಲೇನ. ಮರುಕ್ಷಣವೇ ಜಲಕ್ಕೆ ಸೆದೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವ ಮನಾನಾಗ ಏನೊಂದನರಿಯೇ, ಮಗುವ ಮನಾನಾಗ ಏನೊಂದನರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವೇ ಲಭಿಸಿತಮ್ಮ, ನಾದ ಬಯಕೆ ಫಲಿಸಿತಮ್ಮ. ಮಗನೇ, ನಾ ಮಾಡಿದ ಅಪರಾಧ ಏನದು ತಾಯೇ, ನಾ ಮಾಡಿದ ಅಪರಾಧ ಏನದು ತಾಯೇ. ಅಕ್ಷಪವೆನಿಸೆ ಜೀವವ ತೋರೆ, ಅಕ್ಷಪವೆನಿಸೆ ಜೀವವ ತೋರೆ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ, ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ
ಐವರ ಮಾತೆ ನಿನಗೆಯುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವೇ ಲಭಿಸಿತಮ್ಮ ದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶೀಲನಾಗು ಕುಮಾರ. ಎಂತಹ ಕೀರ್ತಿ ಅಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿನ ಜಲಚರಗಳು ಕೂಡ ತಿನ್ನದೆ ಹಾಗೇ ಬಿಟ್ಟು ಬಿಟ್ಟವೆ. ಕಾಡಿನಲ್ಲಿರುವ ಅದೆಷ್ಟೋ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕಿರುವವು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಪರಾಧವಾದರೆ ಏನು ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂದು ಹೀನ ಕುಲದವನೆಂದು ಈ ಅಳಿಸಿ ದೂಡಿ ಬಿಟ್ಟಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ಏಕಮ್ಮ ಸುಮ್ಮನಾದೆ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ಈ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಈ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಕರ್ಣಾರ್ಜುನರ ಮಧ್ಯೆ ಈ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಹೋಗಲಿ ಬಿಡು ತಾಯಿ, ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆ. ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ತೋರಿ ಬಂದಲ್ಲ, ನಿನ್ನ ಋಣವ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಬಾರ ನಿನ್ನ ತಾಯಿ ನಾನೆನಯ ಜೀವ ನಿನದೇನಯ ಕಂದ ಬಾರ ನಿನ್ನ ತಾಯಿ ನಾನೆನಯ ಈ ಜೀವ ನಿನದೇನಯ ನೋಡಲೆಂದೆ ಮಾತಾಡಲೆಂದೆ ನಿನ್ನ ನೋಡಲೆಂದೆ ಮಾತಾಡಲೆಂದೆ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಮುನಿ ಮಂತ್ರದಿ ಹಡೆದೆನು ನಿನ್ನ ಲೋಕಪವಾದಕ್ಕೆ ಜನಕ್ಕೆ ಸೆದೆನು ನಾ ಮುನಿ ಮಂತ್ರದಿ ಹಡೆದೆನು ನಿನ್ನ ಲೋಕಪವಾದಕ್ಕೆ ಜಲಕ್ಕೆ ಸೆದೆನು ನಾ ಕಣ್ಣೀರಿನ ಆರಾಧನೆ ಈ ಜೀವದ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಜೀವದ ಈ ವೇದನೆ ನಿನ್ನ ನೋಡಲೆಂದೆ ಮಾತಾಡಲೆಂದೆ ಕಣ್ಣ ನೋಡಲೆಂದೆ ಮಾತಾಡಲೆಂದೆ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ನಿನ್ನ ತಾಯಿ ನಾನೆನಯ ಈ ಜೀವ ನಿನದೇನಯ್ಯ. ಮಗು, ನೀನು ಹೀಗೆಲ್ಲ ಮಾತನಾಡಕೂಡದು. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತಿವೆ.
ನೀನು ನನ್ನ ಪುತ್ರನೆಂದು ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆ. ನೀನು ಬಾಲ್ಯದಿಂದ ಪಟ್ಟ ಕಷ್ಟಗಳಿಗೂ ಮಾನ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂಥ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಮಗು, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಸೇರು. ಆ ಕೌರವರೊಡನೆ ಸೇರಬೇಡ ಕುಮಾರ. ಸೌಪಾತ್ರ ದಾನ ಮಾಡು ಕುಮಾರ, ಸೌಪಾತ್ರ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆನಾದರೂ ಕೇಳಿ ತಾಯಿ, ನಡೆಸಿಕೊಡುವೆನು. ಆದರೆ ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿಗೆ ಮಾತ್ರ ದ್ರೋಹ ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕುಮಾರ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನೇ ಹೇಳು ತಾಯಿ. ವೀರಮಾತೆ ಪೊರೆದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಕೊಲೆಪಾತಕಗಿಂತಲೂ ಕಡೆಯಾಗುವುದಿಲ್ಲವೇ? ಅದರಿಂದ ತಂದೆ ತಾತಂದಿರು ನರಕಕ್ಕೆ ಬೀಳರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಕರ್ಣನು ಇಂಥ ನೀಚನೆಂದು ಶಪಿಸರೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀನು ಹಿತ ಬೋಧನೆ ಮಾಡುತ್ತಾಯಿ. ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರೆಂಬ ಭಾವನೆ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ಅಪರಾಧವಾದರೆ ಏನು ತಾಯಿ? ಎಳೆಯಾತನದಲ್ಲಿ ನಿಷ್ಕರನಿಂದ ಬಿಸಾಗಿದ ಸಸಿಯು ಪೋಷಿಸಿರುವುದಲ್ಲೇ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಅವರ ಜೀವಕ್ಕೆ ಭಯ ಎಲ್ಲಿಯುವುದು ತಾಯಿ? ಬಿಡು ನಿನ್ನ ಚಿಂತೆಯನ್ನು. ಹೇಗೆ ಬಿಡಲಿ ಕುಮಾರ? ದುರ್ಯೋಧನ ಹಾಗೂ ಲೋಕೈಕ ವೀರನಾದ ನೀನು ಪಾಂಡವರ ವಿರುದ್ಧ ದ್ವೇಷವನ್ನು ಸಾಧಿಸುತ್ತಿರುವಾಗ ಚಿಂತೆ ಪಡದೆ ಹೇಗಿರಲಿ? ಹೋಗಲಿ ಕುಮಾರ, ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು. ಅಮ್ಮ, ಕಣ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿನ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕೊಲದವೆಂದು ಈನ ಕೊಲದವೆಂದು ಹೀಯಾಳಿಸಿ ದೂಡಿ ಬಿಟ್ಟಿದ್ದಾಗ ಬಹುಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾಗಲಾರದು ತಾಯಿ. ಪರನ್ಮುಖನಾಗಲಾರೆ. ಇರಲಿ ಕುಮಾರ, ಯುದ್ಧದಲ್ಲೇನಾದರೂ ಪಾಂಡವರು ಸಿಕ್ಕಿದ್ದಲ್ಲಿ ಅವರನ್ನು ಕೊಲ್ಲಬೇಡ, ಅವರನ್ನು ಬದುಕಿಸು ಕುಮಾರ. ಆಗಬಹುದಮ್ಮ, ಯಾರನ್ನಾದರೂ ಉಳಿಸುವೆ. ಆದರೆ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಕುಮಾರ, ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೇ? ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನವು ಜನ್ಮ ಸಾರ್ಥಕವಾಗುವುದಮ್ಮ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರೂ, ನನ್ನಿಂದ ಅರ್ಜುನನೇ ಮೃತನಾದರೂ ನಿನಗೆ 5 ಮಕ್ಕಳು ಉಳಿದೇ ಉಳಿವೆರು. ಬಿಡು ನಿನ್ನ ಚಿಂತೆಯನ್ನು. ಅಯ್ಯೋ ಮಗನೇ, ಆಗಲಿ, ನಿನ್ನನ್ನು ಇನ್ನೂ ಹೆಚ್ಚಿಗೆ ತೊಂದರೆ ಪಡಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಕರ್ಣ? ನಡೆಸಿಕೊಡುವೆನು, ಅದೇನು ಕೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕರ್ಣ? ನೀ ಹೆತ್ತ ಮಗನ ಮೇಲೆ ನಿನಗೆ ಸಂದೇಹವೇ? ನುಡಿದುದ ನಡೆಸಲಾರದ ಕಡುಕೂಳನೆ ಈ ಕರ್ಣ ಸೂರ್ಯತನುಜಂ ನಡೆಸುವೆನ ಮತ್ಪಿತನಾಣೆ ನಿನ್ನಾಣೆ ಜನನೀ
ನಾಳಿನ ಯುದ್ಧದಲ್ಲಿ ಅದೇನು ಹೇಳು ತಾಯಿ. ಅಯ್ಯೋ ದೇವವೇ, ಹೇಗೆ ಹೇಳಲಿ ಕರ್ಣ? ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರಾ ಕವಚವನ್ನು ಅಪಹರಿಸಿದನು. ಈಗ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು. ದೈವ ಪ್ರಪಂಚ ಎಲ್ಲವೂ ವಂಚು ಮಾಡುತ್ತಿರುವವು. ಮಾಡಲಿ, ಪೌರುಷವಿರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಣಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಶ್ರೀಕೃಷ್ಣನ ಪರಮಾತ್ಮನ ಕುಟಿಲೋಪಾಯವು ಫಲಿಸಿಯಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ಹೋಗಿ ಬಾ ತಾಯಿ. ಅಮ್ಮ, ಹೀಗೆ ಬಾ ತಾಯಿ. ಕರೆದೆಯಾ ಮಗನೇ? ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಕರ್ಣ. ಶ್ರೀಕೃಷ್ಣನ ಪಾದದಾಣಿಯಾಗಿಯೂ ನಡೆಸಿಕೊಡುವೆ. ಅಮ್ಮ, ಈ ಯುದ್ಧದಲ್ಲಿ ನಾನು ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ ತಾಯಿ. ಈ ಯುದ್ಧದಲ್ಲಿ ದೈವವಶಾತ್ ನಾನೇ ಮೃತನಾದರೂ ಕುಮಾರ. ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ನಾನೇ ಮೃತನಾದರೂ ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕೆಂದು ವಿನಯದಿಂದ ಕೇಳುವೆನು. ಎಂತಹ ಮಾತನ್ನು ಕೇಳಿಬಿಟ್ಟೆ ಕುಮಾರ, ಎಂತಹ ಮಾತನ್ನು ಕೇಳಿಬಿಟ್ಟೆ ಕರ್ಣ. ಇಂತಹ ಸಂಕಟದಿಂದ ಆ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಮಗನೇ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೇ ಎಂದು ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥ. ವಿಧಿ ನಿನ್ನ ಲೀಗ್ಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರು, ಮಾನವ ಜೀವ ಮೋಹಂಧಕಾರ, ಎಲ್ಲ ಮಾಯೆ ಮಾಯಜಾಲ, ಗೈದ ಮೋಸದಿಂದ ಗತಿಹೀನನಾದೆ ಜಗದಿ, ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರು ಜಗದಿ, ಎನ್ನಯ ಬಾಳು ಕಣ್ಣೀರು ಜಗದಿ, ಪಾಲಿಪರಾರು ದೀನನ ದಯದಿ, ಪಾಲಿಪರಾರು ದೀನನ ದಯದಿ, ಕೊನೆಗಾಣಿಸಯ್ಯ ಕರ್ಮದ ಬಂಧನ, ಕೊನೆಗಾಣಿಸಯ್ಯ ಕರ್ಮದ ಬಂಧನ, ದಾರಿಯು ಕಾಣದೆ ಅಂದನ ತೆರನಾದೆ, ದಾರಿಯು ಕಾಣದೆ ಅಂದನ ತೆರನಾದೆ, ಗತಿ ದೀನನಾದೆ ಜಗದಿ, ವಿಧಿಗೈದ
ಮರುದಿನ ಪ್ರಾತಃ ಕಾಲವಾಗಿದೆ. ಉದಯ ಗೀತೆಯ ಸ್ವರ ತಪ್ಪಿ ಮೃತ್ಯುವಿನ ತೋರ ಸ್ವರದಂತೆ ಕೇಳಿ ಬಂದಿತ್ತು. ಆ ದುರಸ್ಥವಾದ ವೇಣುವನದಲ್ಲಿ ಗೂಗೆಗಳ ಅಮಂಗಳ ಧ್ವನಿಯೂ ಸಮ್ಮಿಳಿತವಾಯಿತು. ಉದಯೋನ್ಮುಖ ಪ್ರಾತಃ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಪೂಳ ಧೂಮಕೇತು ಒಂದು ಕಣ್ಣುಗಳ ಮುಂದೆ ಎದುರಾಯಿತು. ನೋಡುತ್ತಿದ್ದ ಹಾಗೆ 1, 2, 3 ನಕ್ಷತ್ರಗಳು ಭೂಮಿಗಳಿದವು. ಈ ಎಲ್ಲ ದುರ್ನಿಮಿತ್ತ ಪರಂಪರೆಗಳ ಅರ್ಥವೇನು? ಇವು ನನ್ನ ಪುತ್ರನಿಗೆ ಯಾವ ವಿಪತ್ತನ್ನು ತಂದೊಡ್ಡಿರುವವು? ಕುರುವಂಶಕ್ಕೆ ಅದಿನ್ಯಾವ ಅನರ್ಥ ಪರಂಪರೆಯ ಪ್ರಾರಂಭವಾಗುವುದು? ಗಾಂಧಾರಿಯ ಲಲಾಟದಲ್ಲಿ ಏನೇನು ಬರೆದಿರುವೆಯೋ ಕಾಣೆನಲ್ಲ. ಅಮ್ಮ ಅಮ್ಮ. ಯಾರು? ಪುತ್ರ, ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೆನು. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ. ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾ ಕುಮಾರ. ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆ. ನನ್ನನ್ನು ಅರಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಬಲವಿರುವ ತನಕ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದ ತಾಯಿ? ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ಇದು ನಿನಗೆ ತಿಳಿಯಲಿದೆ ಜನನಿ? ತಿಳಿದಿರುವನು ಕುಮಾರ. ಇದನ್ನು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದೆನು. ಧರ್ಮ, ನೀತಿ ಹಾಗೂ ಮನುಷ್ಯತ್ವಕ್ಕೆ ತೀಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿಯೂ ಯುದ್ಧವನ್ನು ಆಹ್ವಾನಿಸಿದೆ ಎಂದು ತಿಳಿದಿರಲಿಲ್ಲ ಕುಮಾರ, ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲ. ಈ ಜಗತ್ತನ್ನು ಸೃಷ್ಟಿಸಿದ ಆ ವಿಧಾತನೂ ಸಹ ಯುದ್ಧವನ್ನು ನಿರ್ಮಿಸಲಿಲ್ಲ ಕುಮಾರ. ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹ ದ್ವಾರದಲ್ಲಿ ನಿಂತಿರುವ ಶಾಂತಿದೇವಿಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕುಮಾರ, ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನರನ್ನು ಎತ್ತ ವೀರ ಮಾತಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರರಾಗಿರುವ ಏಕೆ? ಯುದ್ಧವು ಕ್ಷತ್ರಿಯ ಧರ್ಮ. ನಾನು ನನ್ನ ಧರ್ಮವನ್ನು ಪಾಲಿಸುತ್ತಿರುವೆನು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ ಕುಮಾರ. ನೀನು ಲೋಭಗ್ರಸ್ತನಾಗಿ ಪಾಂಡವರಿಗೆ ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಮೋಸದಿಂದ ಅವರ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನ ಮಾಡಲು ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿಂದ ತುಳಿದೆ. ಸ್ತ್ರೀಯಲ್ಲಿ ಜನಿಸಿ ಸ್ತ್ರೀಯರಿಂದ ಪಾಲಿತನಾಗಿ ಕಡೆಗೆ ಸ್ತ್ರೀಯರಿಗೆ ದೊರಕಬೇಕಿದ್ದ ಸಹಜ ಸಿದ್ಧ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನಂತಹ ಲೋಭಿಯು, ದೂತನು, ನೀಚಾಶಯನು ಧರ್ಮವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ತುಂಬಿನ ಸಭೆಯಲ್ಲಿ ಪತ್ನಿ ಅಪಮಾನ ನೋಡುತ್ತಾ ಎದುರಿಗೆ ಕುಳಿತದ್ದು ಕ್ಷತ್ರಿಯ ಧರ್ಮವಿರಲಿ, ಕನಿಷ್ಠ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗೆ ಆಗಲಿ ಅಥವಾ ನನ್ನ ಅಂತಃಪುರದವರ ಸಾಮಾನ್ಯ ದಾಸಿಗೆ ಇಂತಹ ಕಾರ್ಯವಾಗಿದ್ದರೂ ನಾನೇನು ಮಾಡ್ತಿದ್ದೆ ಬಲೆಯ ಜನನಿ? ಏನು ಮಾಡುತ್ತಿದ್ದೆ? ಪ್ರಾಣ ಬಂಧವನ್ನ ಕಿತ್ತೊಗೆದು ಸಮಸ್ತ ಪೃಥ್ವಿಯ ನನ್ನನ್ನು ಪ್ರತಿ ಕಷ್ಟದಿಂದ ಸಹ ಲೆಕ್ಕಿದೆ ಆ ಅಪರಾಧ ಪ್ರತಿರೋಧನ ಮಾಡುತ್ತಿದ್ದೆ. ಆದರೆ ಧರ್ಮ ದುರಿತರಾದ ಪಾಂಡವರು ಮಾಡಿದ್ದೇನು. ಒಬ್ಬನ ನಿಸಾಯಕನು ಹೇಡಿಯೋಪದಂತಹ ತಾತ್ಸಲ್ಯ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ, ಆ ಪಾಂಡವರನ್ನು ಕಂಡರೆ ನನಗಷ್ಟೊಂದು ದ್ವೇಷ. ಅವರೆಲ್ಲರೂ ಭರತ ಕಂಡರ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳನ್ನು ಅಂಗೀಕರಿಸುವ ಇಚ್ಛೆ ಸಹ ನನಗಿಲ್ಲ. ಅವರೆಲ್ಲರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು, ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಮುಖ್ಯ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷಾಪುತನಾಗಿರುವೆ. ನನ್ನನ್ನು ಆರಿಸ್ತೀನಿ. ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ಕುಮಾರ? ಆದರೆ ಅದನ್ನು ನೀನು ಹೊಂದಲಾರೆ. ಅಮ್ಮ, ಮಾತು ವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿ ಕಟ್ಟಿಟ್ಟ ಬುದ್ಧಿ ಆದರೂ ಸರಿ. ಆ ಶತ್ರುಗಳಾದ ನನ್ನ ಪರಮ ವೈರಿಗಳನ್ನು
ಯುದ್ಧಕ್ಕೆ ಆಹ್ವಾನಿಸ ಬಿಡುವೆನು. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ಬದಿಯಲ್ಲಿರುವ ಗಂಗಾ ನದಿಯು ಕುರುಕ್ಷೇತ್ರ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದು. ಹೋಗಲಿ. ಹಸ್ತಿನಾವತಿಯ ಮುತ್ತೈದೆಯರು ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ. ಹಸ್ತಿನಾವತಿಯ ರತ್ನ ಸಿಂಹಾಸನವು ಕುರುಕ್ಷೇತ್ರ ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ಅಯ್ಯೋ, ನೀನೇನು ಮಾನವನೋ ಅಥವಾ ದಾನವನೋ? ನಾನು ಮಾನವನಲ್ಲ ತಾಯಿ. ಈ ಕ್ಷಣದಿಂದ ಮಾನವ ರೂಪದಲ್ಲಿಲ್ವಾ ದುರ್ದಾನವ. ಅಯ್ಯೋ, ನನ್ನ 100 ಜನ ಮಕ್ಕಳಲ್ಲಿ ಇವನನ್ನು ಅತಿ ಪ್ರೀತಿಯಿಂದ ಸಾಕಿದೆ. ಈಗ ಇವನೇ ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಇರಲಿ ಸುಯೋಧನ, ಬಾಪುತ್ರ, ನನ್ನ ಎದುರು ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು ಪುತ್ರ, ರಣರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮ ಸತೋ ಜಯ. ಯಥೋ ಧರ್ಮ ಸತೋ ಜಯ. ಯಥೋ ಧರ್ಮ ಸತೋ ಜಯ. ಯಥೋ ಧರ್ಮ ಸತೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಶಕ್ತಿಯ ಧರ್ಮಕ್ಕನುಗುಣವಾಗಿ ಪಡಬಂಧವನ್ನೇ ಕಿತ್ತೊಗೆದು ರಣಕಂಕಣ ತೊಟ್ಟ ಈ ಚದಂಕ ಮಲ್ಲನಿಗೆ ಜಯವಾಗಲೇಬೇಕು. ಇನ್ನಕ್ಕೆ ತಡ ಮಾಡುವುದು? ದಳ ದಿಕ್ಕುಗಳು ಓಡಾಗುವಂತ ಬೋರ್ಗಾಲಿ ರಣಕಳೆಗಳು, ಮುಗಿಲು ಮುಟ್ಟುವಂತೆ ಜಯಂಕರಿಸಿದ ರಣಕುಂಬಿಗಳು, ಹಾರಾಡಿ ಎಂಬ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕ್ಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ತಂಗಾಳಿಯಲ್ಲಿ ಸಂಗೀತ ಕೇಳಿ ಆನಂದ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ಸಂಗೀತ ಕೇಳಿ ಆನಂದ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ರಾಣಿ ಸಂಗೀತದ ವಾಣಿ.
ನಾನು ನನ್ನ ದೇವರ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿದೆ. ಪ್ರೇಯಸ್, ನಿನ್ನ ದೇವರ ದರ್ಶನವನ್ನೂ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧತೆಪಡಿಸಿರುವೆ? ಸ್ವಾಮಿ, ನಾನು ನನ್ನ ಸರ್ವಸ್ವವನ್ನೇ ನಿಮಗಾಗಿ ಅರ್ಪಿಸಿದ್ದೇನೆ. ಇನ್ನು ನನ್ನದಾಗಿ ಕೊಡುವುದಕ್ಕಾಗಿ ಏನು ಉಳಿದಿಲ್ಲವಲ್ಲ? ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಸ್ವಾಮಿ. ನನ್ನದನ್ನು ಬಲ್ಲೆ ಪ್ರೇಯಸಿ, ಆದರೆ ಪ್ರೀತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತಾರೆ. ವಸಂತದ ಬಳಿಗಳು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಈ ಪ್ರಕೃತಿಯನ್ನು ನಲಿಸು. ಆ ಪಕ್ಷಿಗಳು ಹೊಸ ಹೊಸ ಗಾನದಿಂದ ಈ ಸೃಷ್ಟಿಕರ್ತನನ್ನು ಆನಂದಿಸು. ಸರ್ವಶ್ರೇಷ್ಠದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗು. ಈ ದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹೀಗೆ ಪ್ರೇಯಸಿ. ವಿರಹದಿಂದ ಸಮ್ಮೇಳನ, ಸಮ್ಮೇಳನದಿಂದ ಪುನಃ ವಿರಹ ಮತ್ತು ಸಮ್ಮೇಳನ ಉಪಯೋಗಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗ ತೀವ್ರ ಶ್ಲೋಕದಿಂದ ದಗ್ಗರಾಗಿದೆ. ಈ ದಿನ ಪುನಃ ಸಮ್ಮಿಳಿತ ಇದು. ಈ ದಿನ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತಾರೆ. ದೇವರೇ ಪೂಜೆಯನ್ನು ಬಯಸಿದ್ದಾಗ ಭಕ್ತಳು ನಿರಾಕರಿಸುವಳೆ. ಈಗೋ ನಾನೇ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನರಾಗಿರಿ. ನಿನ್ನ ದೇವನು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನವಿಟ್ಟನು. ಬಂದು ಕುಳಿತುಕೋ. ಹೃದಯೇಶ್ವರಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಿದೆ. ನಿನ್ನ ಪ್ರೇಮನ ಆರೋಗ್ಯವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲವೇ? ಏನು ಮಾಡಲಿ?
ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರಂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕ್ಷಣಕಾಲ ಕಾಲ ಕಳೆಯಬಾರದೆ? ಯುಧಿಷ್ಠಿರ ರಾಜೇಂದ್ರನ ಅನುಮತಿ ಪಡೆದು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆ ಮಾಡಬೇಡ. ನಗುಮುಖದಿಂದ ನನ್ನನ್ನು ಕಲಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದಾರಂತೆ. ಅದರಿಂದ ನಾನು ನಿಮಗಾಗಿ ಈ ದಿನ ಸಹಾಯ ಮಾಡುವೆನು. ಆ ದಿನ ತಾಯಿಯರು ಉಪವಿಲ್ಲ, ಹಸ್ತದಂಡನೆ ಮಾಡಬೇಕಾಗಿತ್ತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಳವಲ್ಲ. ಯುದ್ಧಕ್ಕೆ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದೊಮ್ಮೆ ಎದೆ ಹೇರಿಸಲೇ? ಆಹಾ, ಬಿಡು ಉತ್ತರೆ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಗ ರಾಜ್ಯಲಕ್ಷ್ಮಿ, ನಿನ್ನ ಸಖ್ಯರು ತನ್ನ ಹೂಗಳನ್ನು ಎದೆ ಏರಿಸಿ ರೂಪುಗೊಂಡ ರಥ ಚಂಚಲ ಕಟಕಷ್ಟ ಬಾಣಗಳನ್ನು ಉಂಟು. ಮನ್ಮನ ಶಾಹಿನಿ, ಈ ನಿನ್ನ ಹೃದಯದಲ್ಲಿ ನನಗೆ ಆಶಯವನ್ನು ಕೊಡುದೇವಿ. ಅಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಎಷ್ಟೇ ಆಗಲಿ ನೀನು ಮೊದಲಿನಿಂದಲೂ ಪ್ರೇಮದ ವಿಚಾರದಲ್ಲಿ ಪಂಡಿತನಲ್ಲವೇ? ಈಗಲೂ ನಿನ್ನಗುತ್ತಿದೆ. ನನಗಿನ್ನ ಅನುಮತಿ ಕೊಡುದೇವಿ. ನೀನು ಹಾಕಿದ ಈ ವಿಜಯಮಾಲದಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗೋರು. ನನಗಿನ್ನ ಅಪಜಯ ಇಲ್ಲ. ಹೋಗಿ ಬನ್ನಿ ಸ್ವಾಮಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಂದಿಗೆ ಹೋರಾಡಲು ಸಿದ್ಧವಾಗಿರುವ ವೀರನನ್ನು ಒಂದು ಬಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು ಅರ್ಜುನ, ಕೌರವನ ಸೈನ್ಯವು ಚತುರಂಗದ ಬಲ ಸಮೇತವಾಗಿ ಉನ್ಮೀಲಿತವಾದ ಪ್ರಚಂಡ ಮಾರುತದಂತೆ ಕಾಣುತ್ತದೆ. ಇತ್ತ ನೋಡು ಪಾರ್ಥ, ಅಶ್ವತ್ಥ ಶ್ವೇತರಥದಲ್ಲಿ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ಆತನ ಮಸ್ತಕದಲ್ಲಿ ನೆರೆಗೂದಲಿನಿಂದ ತುಂಬಿದ ಅಧಿಕಾರ ಎಂಬ ಮಸ್ತಕವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ, ಕುರು ಪಿತಾಮಹ, ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ನಿನ್ನ ಈ ದೌರ್ಬಲ್ಯವನ್ನು ತ್ಯಜಿಸಿ ಈ ಕೂಡಲೇ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಈ ಯುದ್ಧದಿಂದ ಹೊರತಾಗಿ ಶತ್ರುನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಪಾರ್ಥ, ಯುದ್ಧವು ಕ್ಷತ್ರಿಯನ ಧರ್ಮವಾಗಿದೆ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನ್ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗನೆನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಕಾಣುವೆ. ಪರಮಾತ್ಮ, ಯಥಾ ಯಥಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ಪರಮಾತ್ಮ, ನಿನ್ನ ಅವತಾರಗಳನ್ನು ತೋರಿಸಿ ನನ್ನನ್ನು ಕೃತಾತ್ಮನನ್ನಾಗಿ ಮಾಡು. ಪರಮಾತ್ಮ, ತಥಾಸ್ತು ಪಾರ್ಥ. ಆಹಾ, ಎಂತಹ ಭಯಾನಕ ರೂಪವಿದು. ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ಪ್ರಭು.
ಪಾರ್ಥ, ನಿನ್ನ ಈ ದೌರ್ಬಲ್ಯವನ್ನು ತ್ಯಜಿಸಿ ಈ ಕೂಡಲೇ ಯುದ್ಧಕ್ಕೆ ಸಿದ್ಧನಾಗು. ತೆಗೆದುಗೋ ಧನುರ್ಬಾಣಗಳನ್ನ, ಮೊಳಗಿಸು ರಣಕಹಳೆಯನ್ನ. ಭೀಮಸೇನ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಗಿ ಕುಳಿತಿರುವನು. ಧರ್ಮನಂದನ ಆತನನ್ನು ಕರೆದು ಕೂಗು, ಹೊರಕ್ಕೆ ಬರುವನು. ಒಪ್ಪತಕ್ಕ ಮಾತೆ. ಅಗ್ರಜನ ಬಾಯಲ್ಲಿ ಅಂತಹ ಮಾತುಗಳು ಬರುವುದು ಸಾಧ್ಯವೇ? ಬೇಡ ಕೃಷ್ಣ, ನಾನೇ ಪ್ರಾರಂಭಿಸುವೆನು. ಎಲ್ಲೋ ದುರ್ಯೋಧನ, ಎದ್ದು ಬಾರವರೆಗೆ. ತಡೆ, ಅಲ್ಲ ತಡೆ ನಿನ್ನ ನಾಲ್ಗೆಯನ್ನು. ಏನೆಂದೆಯೋ ಭೀಮ? ನಾನು ಅಡಗಿ ಕುಳಿತಿರುವೆನಾ? ಯುದ್ಧದ ಮುಂದೆ ವಿಶ್ರಾಂತಿಯನ್ನು ಪಡೆದುಕೊಳ್ತಿದ್ದೆನು. ಈಗ ಕೇಳು ಪಾಂಡವರೇ, ನಿಮ್ಮನ್ನೆಲ್ಲ ಗೃಹ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆನು. ಒಬ್ಬೊಬ್ಬರಾಗಿ ಬಂದರೂ ಸರಿಯೇ, ಗುಂಪಾಗಿ ಬಂದರೂ ಸರಿಯೇ, ಸಿದ್ಧನಾಗು ಯುದ್ಧಕ್ಕೆ. ಇಷ್ಟು ದಿನ ಈ ಶುಭ ಮುಹೂರ್ತಕ್ಕಾಗೆ ನಾನು ಕಾದದ್ದು. ಸಿದ್ಧನಾಗೋ ಯುದ್ಧಕ್ಕೆ. ಏನೋ ಭೀಮ, ಬಲದಲ್ಲಿ ಮುಷ್ಟಿ ಹೀರೈತೇನೋ? ಅದರ ಅಗತ್ಯವಿಲ್ಲ, ನಾ ಸಿದ್ಧನಾಗೋ ಯುದ್ಧಕ್ಕೆ. ವಾಸುದೇವ, ಭೀಮನನ್ನು ರಕ್ಷಿಸು. ಭೀಮಸೇನ, ನಿರಾಶನಾಗಬೇಡ, ತೊಡೆ ತಟ್ಟಿ ಯುದ್ಧ ಮಾಡು. ಈಗ ನೆನಪಾಯಿತು. ಎಲ್ಲ ದುರ್ಯೋಧನ, ಸಿದ್ಧನಾಗೋ ಯುದ್ಧಕ್ಕೆ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರೇ. ಜಯ ಮಂಗಳದಾಯ ಹರಿಯೇ, ಜಯ ಪಾವನದಾರಿ ಮುರಾರೇ. ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಸ್ತ್ರೀಲೋಲ ಜಯ. ಮಂಗಳವರ ಗುಣ ಶ್ರೀಲೋಲ ಜಯ 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 ಶ್ರೀಹರಿಯೇ. ಜಯ 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 ಶ್ರೀಹರಿಯೇ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರೇ. ಜಯ ಮಂಗಳದಾಯಕ ಹರಿಯೇ.